ಇತ್ತೀಚಿನ ದಿನಗಳಲ್ಲಿ ಗಲಾಟೆ ಮಾಡೋದಕ್ಕೆ ಕಾರಣ ಬೇಕು ಅಂತಾನೆ ಇಲ್ಲ. ಯಾವ್ದಾದ್ರು ಚಿಕ್ಕ ಕಾರಣ ಸಿಕ್ಕಿದ್ರೂ ಸಾಕು, ಅದು ಕೊಲೆ ಮಾಡುವ ಹಂತಕ್ಕೆ ಹೋಗ್ಬಿಡುತ್ತೆ. ಈಗ ಕ್ಷುಲ್ಲಕ ಕಾರಣಕ್ಕೆ ಮನೆ ಬಳಿ ಬಂದು ಗಲಾಟೆ ಮಾಡಿರುವ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಗರ್ಭಿಣಿ ಸೇರಿ 4 ಮೇಲೆ ಹಲ್ಲೆಯಾಗಿದೆ, ಚಾಕು ಇರಿತ ಮಾಡಲಾಗಿದೆ. ಶಿವಮೊಗ್ಗ ನಗರದ ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ನಡೆದಿರುವ ಘಟನೆ ಇದು. ಅಬ್ಬು ಮತ್ತು ಯಾಸಿನ್ ಗ್ಯಾಂಗ್ನಿಂದ ಹಲ್ಲೆ ಮಾಡಲಾಗಿದೆ. 27 ವರ್ಷದ ಹಸೀನಾ, 21 ವರ್ಷದ ಗರ್ಭಿಣಿ ಉಸ್ಮಾ ಮೇಲೆ ಹಲ್ಲೆ ನಡೆದಿದೆ. ಸೈಯದ್ ಶೇರ್ ಕೂಡ ಹಲ್ಲೆಗೊಳಗಾಗಿದ್ದಾರೆ. ಒಟ್ಟು 4 ಜನರಿಗೆ ಚಾಕು ಇರಿತ ಮಾಡಲಾಗಿದ್ದು, ಶಿವಮೊಗ್ಗದ ಮೆಕಾನ್ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಮನೆ ಬಳಿ ಬಂದು ಗ್ಯಾಂಗ್ನಿಂದ ಹಲ್ಲೆ ಮಾಡಲಾಗಿದೆ. ಗಾಯಾಳುಗಳಿಗೆ ಮೆಕಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗಿದೆ. ಅಷ್ಟಕ್ಕೂ ಈ ಗಲಾಟೆಗೆ ಯಾವುದೋ ಚಿಕ್ಕ ಪುಟ್ಟ ವಿಚಾರ ಕಾರಣ ಅಂತ ಹೇಳಲಾಗ್ತಾ ಇದೆ. ಕ್ಷುಲ್ಲಕ ಕಾರಣಕ್ಕೆ ನಡೆದಿರುವಂತ ಗಲಾಟೆ ಅನ್ನೋದು ಗೊತ್ತಾಗ್ತಾ ಇದೆ. ತುಂಬಾ ಹೊಡ್ಬಿಟ್ಟಿದ್ದು ಅಪ್ಪು ಯಾಸೀನು ಆ ಸತ್ತ ಮಕ್ಕಳು ಎಲ್ಲ ಹೊಡೆದಿರೋದು. ಅಪ್ಪನ ಮೇಲಿರೋಣ ಇವತ್ತಿಲ್ಲ ಹೆಸರು ಮಕ್ಕಳು ಒಬ್ಬನೇ ಇಟ್ಕೊಂಡೆ 4 ಜನ ಹೊಡಿತಾರಲ್ಲ. ನಾವು ತಮ್ಮ ನಮ್ಮ ಅಣ್ಣ ಅವರು ನಾವಿಬ್ಬರೇ ಹೊಡಿತಾರಣ ಅವರಿಗೆ. ಅವರು ನಮ್ಗೆ ಹೊಡಿದ್ರೆ ಕಣ್ಣಿಗೆ ನಮ್ಮ ನೆಂಟಿಗೆ ಕಾಲಲ್ಲೆಲ್ಲ ಹೊಡಿತಾರಣ. ಏನು ಯಾವ ವಿಚಾರ ಗಲಾಟೆ ಆಗಿತ್ತು? ಅದೇ ಮೊನ್ನೆ ಯಾವುದೋ ಚೈನ್ ಸಿಕ್ಕಿದಂತ ಬ್ಲಾಸ್ಲೆಟ್ ಆ ಕಡೆಯಿಂದ 4-5 ಜನ ಬಂದು ನಮ್ಮ ಅಣ್ಣನಿಗೆ ಇಟ್ಕೊಂಡು ಹೊಡಿತಾರೆ. ನಿನ್ನೆನೂ ಜಗಳ ಆಗೋದಣ್ಣ ಅದು.